ನೀವೇನಾದರೂ 70,000 ಬಜೆಟಲ್ಲಿ ಒಂದು ಖತರ್ನಾಕ್ ಫೋನ್ ಹುಡುಕ್ತಿದ್ದೀರಾ. ಸ್ಪೆಷಲಿ ಇದು ತುಂಬ ಕಾಂಪ್ಯಾಕ್ಟ್ ಲೈಟ್ ವೇಟ್ ಇರಬೇಕು, ದೊಡ್ಡ ಬ್ಯಾಟ್ರಿ ಇರಬೇಕು, ಮತ್ತು DSLRಗೂ ಟಕ್ಕರ್ ಕೊಡುವಂಥ ಕ್ಯಾಮ್ರಾ ಜೊತೆಗೆ ಪರ್ಫಾರ್ಮೆನ್ಸಲ್ಲೂ ಬೆಂಕಿ ಇರಬೇಕಪ್ಪ ಅಂತಂದರೆ ಎಸ್, ನಾವು ಇವತ್ತಿನಲ್ಲಿ ನಮಗೆ ವಿವೋನವರು ಕಳಿಸ್ಕೊಟ್ಟಿರುವಂಥ ವಿವೋ X300 FE ಫೋನೊಂದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಅಲ್ಟ್ರಾ ಸೀರೀಸ್ನ ಕೂಡ ಲಾಂಚ್ ಮಾಡಿದರೆ ಅದನ್ನು ಕಳಿಸ್ಕೊಟ್ಟಿಲ್ಲ. ಮೇ ಬಿ ಇದನ್ನು ನಾವು ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಅನ್ಬಾಕ್ಸ್ ಮಾಡ್ತೀವಿ. ಸದ್ಯಕ್ಕೆ ಈ X300 FE ಏನಿದೆ, ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ಫೋನು 75,000-80,000 ರೂಪಾಯಿಗೆ ಲಾಂಚ್ ಆಗಲಿದೆ ಅಂತ. ನಂಬಲ್ಲ, ಲಾಸ್ಟ್ ಇಯರ್ X200 ಇವರು ತಮ್ಮ ಏನಿತ್ತು ನೋಡಿ, ಜಸ್ಟ್ ಅದನ್ನು 55,000 ರೂಪಾಯಿ ಲಾಂಚ್ ಮಾಡಿಬಿಟ್ಟು 50,000 ರೂಪಾಯಿಗೆ ಸೇಲಲ್ಲಿ ಸಿಗ್ತಿತ್ತು. ಬಟ್ ಇವಾಗ ಸರಳವಾಗಿ 25,000-30,000 ರೂಪಾಯಿ ಬೆಲೆ ಜಾಸ್ತಿ ಮಾಡಿಬಿಟ್ಟು ಏನು ಪ್ರೋ ಫೀಚರ್ಸ್ಗಳಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ನಿಜವಾಗ್ಲೂ 75,000-80,000 ರೂಪಾಯಿ ಕೊಟ್ಟು ಈ ವಿವೋ X300 FE ಫೋನನ್ನು ಕೊಂಡ್ಕೋಬಹುದಾ? ಇದ್ರಂಥ ಪ್ರೋಸು ಕಾನ್ಸ್ ಜೊತೆಗೆ ಎಲ್ಲ ನನ್ನ ಆನೆಸ್ಟ್ ಒಪಿನಿಯನ್ ತಿಳಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇನ್ ಡೆಪ್ತ್ ರಿವ್ಯೂಸ್ಗಾಗಿ ಡೆಫಿನೆಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಬಾಕ್ಸ್ ನೋಡ್ಕೋಬೋದು. ವಿವೋ X300 FE ಕೋ ಇಂಜಿನ್ ವಿತ್ ಝೈಸ್ ಅಂತ ಇದೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಜೊತೆ ಶೇರ್ ಮಾಡಬೇಕಪ್ಪ ಅಂದರೆ, ನೋಡಿ, ಯಾವುದೇ ಬ್ರ್ಯಾಂಡ್ಸ್ಗಳು ನಮಗೇನು ಅನ್ಬಾಕ್ಸ್ ಮತ್ತು ಈ ರಿವ್ಯೂ ಮಾಡೋಕ್ಕೆ ಫೋನ್ ಕಳಿಸ್ಕೊಟ್ಟಿರ್ತಾರೆ ನೋಡಿ, ಅದು ಲಾಂಚ್ಗೂ ಮುನ್ನ ಒಂದು 7 ದಿವಸ ಮುಂಚೆನೇ ಕಳಿಸಿರುತ್ತೆ. ಬಿಕಾಸ್ ನಾವು ಅದನ್ನು ಟೆಸ್ಟ್ ಮಾಡಿಬಿಟ್ಟು ಅನ್ಬಾಕ್ಸಿಂಗು, ರಿವ್ಯೂ, ನಮ್ಮ ಒಪಿನಿಯನ್ ಶೇರ್ ಮಾಡೋಕ್ಕೆ ನಮ್ಗೆ ಟೈಮ್ ಕೊಟ್ಟಿರುತ್ತೆ. ಸೊ ಈ ಫೋನ್ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ, ಆಯಿತಾ. ಸೊ ನೋಡ್ಕೋಬೋದು, X300 FE ಜೇಬಲ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಲಾಸ್ಟ್ 7 ಡೇಸ್ ಅಂತ ಟೆಸ್ಟ್ ಮಾಡ್ತಾ ಇದ್ವಿ. ಎವನ್ ಇವಾಗ ಅದು X300 ಕೂಡ ಇದೆ. ಸೊ ಇದ್ರ ಜೊತೆ ಮತ್ತು ಲಾಸ್ಟ್ ಇಯರ್ X200 FE ಜೊತೆ ಕೂಡ ಕಂಪೇರ್ ಮಾಡಿ ಎಲ್ಲ ಡೀಟೇಲ್ನ ತಿಳಿಸಿದ್ದೀನಿ. ಸೊ ಬಾಕ್ಸ್ ನೋಡ್ಕೊಂಡು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಸ್ಪೆಷಲಿ ಪೇಪರ್ ವರ್ಕ್ಸ್ ಆಗಿರಲಿ, ಒಂದು ಕೇಸ್ನ ಕೊಡ್ತಿದ್ದಾರೆ, ಸಿಮ್ ಎಜೆಕ್ಟರು, USB to Type-C ಕೇಬಲ್, ಮತ್ತೊಂದು 90 ವ್ಯಾಟ್ನ ಪವರ್ ಇನ್ ಬಾಕ್ಸಸ್ ಸಿಗುತ್ತೆ. ಇಲ್ಲಿಂದ ನಮ್ಮ ಮೇನ್ ಸ್ಮಾರ್ಟ್ಫೋನ್. ಎಸ್, ನೋಡಿ ಎಷ್ಟು ಕಾಂಪ್ಯಾಕ್ಟ್ ಸೈಜಲ್ಲಿ ಇದೆ ಅಂತ. ಮೊದಲನೇದಾಗಿ ಫಸ್ಟ್ ಲುಕ್ಕಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದ್ರೆ, ನೋಡಿ, ನಾನೊಬ್ಬ ಲಾಂಗ್ ಟರ್ಮ್ ಹೆವಿ ಬಲ್ಕಿ ದೊಡ್ಡ ಫೋನ್ ಯೂಸ್ ಮಾಡಿದವನು. ಸ್ಪೆಷಲಿ ಇವಾಗ S25 ಅಲ್ಟ್ರಾ ಯೂಸ್ ಮಾಡ್ತಿದ್ದೀನಿ. ಇದಕ್ಕೂ ಮುಂಚೆ ಐಕ್ಯೂ 13 ಎಲ್ಲ ಯೂಸ್ ಮಾಡ್ತಿದ್ದೆ. ಸೊ ಆ ಫೋನ್ಸ್ಗಳು ಬಲ್ಕಿ ಹೆವಿ ದೊಡ್ಡದಾಗಿರೋದ್ರಿಂದ ನನ್ನ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಯೂಸ್ ಮಾಡೋದು ನಂಗೆ ತುಂಬ ಹೆವಿ ಅನ್ನಿಸ್ತಿತ್ತು. ಎವನ್ ನಾನು ಈ ಕಿರಿಬೆರಳು ನೋಡ್ಕೋಬೋದು, ಫೋನ್ ಎಲ್ಲರೂ ಇದೇ ರೀತಿ ಹೋಲ್ಡ್ ಮಾಡ್ತಾರೆ. ನಿಮ್ಮಲ್ಲಿ ಇಶ್ಯೂ ಇರ್ಬೋದು, ಕಿರಿಬೆರಳನ್ನ ಈ ಮಿಡಲ್ ಏನಿದೆ ಇಲ್ಲಿ ಬೋನ್ಸ್ ಏನೋ ಸವಿದೋಗಿದೆಯಪ್ಪ, ಇಲ್ಲೇನೋ ಮುರಿದೋಗಿದೆಯಪ್ಪ ಅಂತ ಫೀಲ್ ಕೊಡುತ್ತೆ. ಸೊ ಈ ರೀತಿ ಗ್ಯಾಪ್ ಇದೆ ನೋಡ್ಕೋಬೋದು. ಇದೇ ಒಂದು ಹೆವಿ ಫೋನ್ ಯೂಸ್ ಮಾಡುವಂಥ ಒಂದು ಸೈಡ್ ಇಫೆಕ್ಟು. ಮತ್ತು ಜೇಬಲ್ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಯಾವಾಗ ಈ ಫೋನಲ್ಲಿ ನಾನು ಸಿಮ್ ಕಾರ್ಡ್ ಹಾಕ್ಬಿಟ್ರೆ ನಾನು ಟೆಸ್ಟ್ ಮಾಡಿದೆ, ಯೂಸ್ ಮಾಡಿದೆ, ಸೆಕೆಂಡರಿ ಫೋನ್ ಹಾಕಿ. ಸೊ ಈ ಫೋನ್ ಜೇಬಲ್ ಹಾಕ್ಕೊಂಡ್ರು ಇದೆಯೇ ಎಲ್ಲ ಗೊತ್ತಾಗಲ್ಲ. ಮತ್ತು ಕೈಯಲ್ಲಿ ಹೋಲ್ಡ್ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಎಷ್ಟೇ ನೀವು ವಿಡಿಯೋ ನೋಡಿ, ಫೋಟೋಸ್ ನೋಡಿ, ಗೇಮ್ಸ್ ಆಡಿ, ಫೋನ್ ಹೆವಿ ಮತ್ತು ಬಲ್ಕಿ ಅನ್ಸಲ್ಲ. ಮತ್ತು ಲಾಸ್ಟ್ ಇಯರ್ X200 FEಗಿಂತ ತುಂಬ ಚೇಂಜಸ್ಗಳು ಮಾಡಿದ್ರೆ, ಒಂದು ಸೈಡ್ ಅಲ್ಯೂಮಿನಿಯಂ ಫ್ರೇಮ್ ಇತ್ತು, ಇದನ್ನು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ನ ಕೊಡಿದ್ರೆ ಅದಕ್ಕಿಂತ ಡ್ಯೂರಬಲ್ ಆಗಿದೆ. ಇನ್ನು ಕ್ಯಾಮ್ರಾ ಮಾಡಲ್ ನೋಡಿ, ಲಾಸ್ಟ್ ಇಯರ್ ರೌಂಡ್ ಎಡ್ಜಸ್ನ ಕೊಟ್ಟಿದ್ರು, ಈ ಸರ್ತಿ ಹಾರಿಜೆಂಟಲ್ ಲೈನ್ನ ಕೊಟ್ಟಿದ್ದಾರೆ. ಇದು ಇನ್ನಷ್ಟು ಯುನೀಕ್ ಮತ್ತು ಪ್ರೀಮಿಯಮ್ ಆಗಿ ಅನಿಸುತ್ತೆ. ಮತ್ತು ನೀವು ಈ ಫೋನ್ನ ಈ ರೀತಿ ಒಂದು ಬೆರಡ್ ಸಪೋರ್ಟ್ ತೊಗೊಂಡು ಲಾಂಗ್ ಟರ್ಮ್ ಕೈಲಿ ಹಿಡ್ಕೋಬೋದು. ಮತ್ತು ಕ್ಯಾಮ್ರಾ ಮೇಲೆ ಈ ರೀತಿ ಫೋನ್ ನೋಡಬೇಕಾದ್ರೆ ಕ್ಯಾಮ್ರಾ ಲೆನ್ಸ್ ಮೇಲೆ ಬೆರಳು ಹೋಗುತ್ತೆ, ಸ್ಮಜ್ಜಸ್ ಬಿಟ್ಟು ಪ್ರತಿ ಟೈಮ್ ಕ್ಲೀನ್ ಮಾಡೋಂಥ ಟೆನ್ಷನ್ ಇರಲ್ಲ. ಇಲ್ಲಿ ಲೆನ್ಸಸ್ಗಳು ಆದಷ್ಟು ಮಟ್ಟಿಗೆ ಕ್ಲೀನೇ ಆಗಿರುತ್ತೆ. ಮತ್ತು ಇನ್ ಹ್ಯಾಂಡ್ ಹೋಲ್ಡ್ ಮಾಡಬೇಕಾದ್ರೆ, ಯೂಸ್ ಮಾಡಬೇಕಾದ್ರೆ ಒನ್ ಹ್ಯಾಂಡಲ್ಲೇ ನೋಡ್ಕೋಬೋದು ಲಾಕ್ ಕೀ, ವ್ಯಾಲ್ಯೂಮ್ ಕೀ ಆರಾಮಾಗಿ ನೋಡ್ಬಲ್ಲೆ. ಮತ್ತು ಒನ್ ಹ್ಯಾಂಡಲ್ಲೇ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಓಪನ್ ಮಾಡ್ಕೋಬಲ್ಲೆ. ಸೊ ಗ್ರಿಪ್ಪು, ಡಿಸೈನು ಲಾಸ್ಟ್ ಇಯರ್ X200 FEಗಿಂತ ತುಂಬ ಬಿಲ್ಡ್ ಕ್ವಾಲಿಟಿ ಡಿಸೈನಲ್ಲೂ ಅಪ್ಗ್ರೇಡ್ ಮಾಡಿದ್ರೆ, ಫ್ರಂಟ್ ಬ್ಯಾಕ್ ನಿಮಗೆ ಗುರಿಲ್ಲಾ ಗ್ಲಾಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ IP68 ರೆಸಿಸ್ಟೆನ್ಸ್ನ ಲಾಸ್ಟ್ ಇಯರ್ X200 FE ಕೊಟ್ಟಿದ್ರು, ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು IP69 ಕೂಡ ಕೊಡ್ತಿದ್ದಾರೆ. ಹಾಟ್ ವಾಟ್ರು, ಫ್ರಿಜ್ಜಲ್ಲಿ, ನೀರಲ್ಲಿ ಸ್ಮಾರ್ಟ್ಫೋನ್ ಇಟ್ಟರು ಏನೂ ಆಗಲ್ಲ. ಬಟ್ ಇದನ್ನು ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಓವರ್ ಆಲ್ ಡಿಸೈನಲ್ಲಿ X200 FEಗಿಂತ ಬೆಲೆನೂ ಜಾಸ್ತಿ ಆಗಿದೆ, ಅಪ್ಗ್ರೇಡು ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಇಲ್ಲೇನು ಕಾಂಪ್ರಮೈಸು ಕಮ್ಮಿ ಆಗಿದೆ ಈ ರೀತಿ ಏನೋ ಅನ್ಸಲ್ಲ. ಮತ್ತು ನಾನು ಹೆವಿ ಫೋನ್ಸ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಬಂದಿದ್ದಕ್ಕೆ ನನಗೆ ಡಿಸೈನಲ್ಲಿ ಖುಷಿ ಆಗ್ತಿದೆ. ಎಲ್ಲ ಬಜೆಟ್ ಬ್ರ್ಯಾಂಡ್ಸ್ಗಳು ಕೂಡ ಇಂಥ ಕಾಂಪ್ಯಾಕ್ಟ್ ಡಿಸೈನ್ ಅಂತ ಫೋನ್ಸ್ಗಳನ್ನ ಬಿಲ್ಡ್ ಮಾಡಲಿ, ಒಳ್ಳೆ ಅಪ್ಗ್ರೇಡ್ಸ್ ಆಗಲಿಯಪ್ಪ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಯಾವಾಗ ಈ ಫೋನಲ್ಲಿರುವಂಥ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಬರ್ತೀವಿ, ಆನೆಸ್ಟ್ಲಿ ನನಗೆ ಈ ಫೋನ್ ದೊಡ್ಡ ಫೋನ್ ಯೂಸ್ ಮಾಡಿ ಇದನ್ನು ಕೈಲಿ ಇಟ್ಕೊಂಡಾಗ ನಂಗೆ ದೊಡ್ಡ ಸ್ಕ್ರೀನ್ ಮಜಾನೇ ಹೋಗಿದೆ, ಆಯಿತಾ. ಸೊ ಬಿಗ್ ಸ್ಕ್ರೀನಲ್ಲಿ ವಿಡಿಯೋ ನೋಡೋದು, ಫೋಟೋ ನೋಡೋದು ಆ ಒಂದು ಮಜಾ ಬೇರೆ ಇರುತ್ತೆ. ಇಲ್ಲಿ ಅದೊಂದು ನನಗೆ ಕಮ್ಮಿ ಅಂತ ಅನ್ನಿಸ್ತು. ಸೊ ಫ್ರಂಟಲ್ಲಿ 6.31 ಇಂಚಸ್ ಇರುವಂಥ 1.5K ರೆಸಲ್ಯೂಷನ್ ಇರುವಂಥ LTPO AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ಇದರಂಥ ಬ್ರೈಟ್ನೆಸ್ಸು 5000 ನಿಟ್ಸ್ ಇದೆ, 18 ನಿಟ್ಸ್ನ HBM ಕೂಡ ಕೊಡ್ತಿದ್ದಾರೆ. ಸೊ ಔಟರ್ ವಿಸಿಬಿಲಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ಯಾವುದೇ ಕಂಜ್ಯೂಸ್ ಇಲ್ಲ, ತುಂಬ
ಬ್ರೈಟ್ ಇರೋದ್ರಿಂದ ನೋಟಿಫಿಕೇಷನು ವಿಸಿಬಿಲಿಟಿ ಕಲರ್ಸ್ಗಳು ಸಖತ್ತಾಗಿ ಬರುತ್ತೆ. ಇವನ್ ನೀವು ಯೂಟ್ಯೂಬಲ್ಲಿ ಕೂಡ 4K HDR ಕಂಟೆಂಟ್ನ ನೋಡ್ಕೋಬಹುದು. ಮತ್ತು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿಂದ ಇದರ ಸೌಂಡು ಕ್ವಾಲಿಟಿ ಕೂಡ ನಿಜವಾಗ್ಲೂ ಪ್ರೋ ಫ್ಲಾಗ್ಶಿಪ್ ಫೋನ್ಸ್ಗಳು ಯಾವ ರೀತಿ ಇದೆ ಅದೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ವಿವೋ ಇಲ್ಲಿ ಮೇನ್ಲಿ ಏನು ಹೈಲೈಟ್ ಮಾಡ್ತಿದ್ಯಪ್ಪ ಅಂತಂದರೆ ಝೈಸ್ ಮಾಸ್ಟರ್ ಕಲರ್ ಡಿಸ್ಪ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಲರ್ಸ್ಗಳು ಬೇರೆ ಫೋನ್ಸ್ ಜೊತೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಕ್ಯುರೇಸಿ ಕಲರ್ಸು ವಿವಿಂಗ್ ಆ್ಯಂಗಲ್ಸ್ಗಳಲ್ಲಿ ನಿಜವಾಗ್ಲೂ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇಲ್ಲಿ ಒಳ್ಳೆಯ ಅಪ್ಗ್ರೇಡ್ ಇದೆ. ಬಟ್ 144 Hz ಎಲ್ಲ ಕೊಟ್ಟಿದ್ರಪ್ಪ ಅಂದರೆ ಇನ್ನಷ್ಟು ಬೆಂಕಿ ಆಗಿರ್ತಿತ್ತು. ಸ್ಪೆಷಲಿ ಗೇಮಿಂಗಲ್ಲಿ ಯೂಸೇಜಲ್ಲಿ ಇನ್ನೂ ಸ್ಮೂತರ್ ಆಗಿರ್ತಿತ್ತು. LTP 120 ಕೂಡ ಸ್ಮೂತ್ ಆಗುತ್ತೆ. ಆ್ಯಪ್ ಓಪನಿಂಗು, ಪರ್ಫಾರ್ಮೆನ್ಸು, ಯೂಸೇಜಲ್ಲಿ ಟಚಸ್ ಎಲ್ಲ ತುಂಬ ಸ್ಮೂತ್ ಬಟ್ರಿ ಸ್ಕ್ರಾಲಿಂಗ್ ಆಗುತ್ತೆ. ಆದರೆ ನಾವು ಕೊಡ್ತಿರೋಂಥ 75-80 ಸಾವಿರ ರೂಪಾಯಿ ಈ ಫೋನ ಡಿಸ್ಪ್ಲೇ ನೋಡ್ಕೊಂಡಾಗ ಇನ್ನೂ ಏನೋ ಬೇಕು ಅನಿಸುತ್ತೆ. ಬಟ್ ಬೆಜಲ್ಸ್ಗಳು, ಯೂಸೇಜಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಗುರು. ಬಟ್ ನನಗೆ ಇಷ್ಟೆಲ್ಲ ಫೀಚರ್ಸ್ ಸಿಕ್ಕರೂ ಕೂಡ ನಾನು ಇನ್ನೂ ಏನೋ ಬೇಕು, ನಾನು ಹ್ಯಾಪಿ ಇಲ್ಲ ಇಲ್ಲಿ ಅನಿಸ್ತಿದೆ. ಬಿಕಾಸ್ ಬಿಗ್ ಸ್ಕ್ರೀನಿಂದ ಚಿಕ್ಕ ಸ್ಕ್ರೀನ್ಗೆ ಬಂದಿದ್ದೀನಿ. ಇನ್ನು ಯಾವಾಗ ಈ ಫೋನಲ್ಲಿರುವಂಥ ಪರ್ಫಾರ್ಮೆನ್ಸ್ ಬರ್ತೀವಿ, ಲಾಸ್ಟ್ ಇಯರ್ಗಿಂತ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿದೆ. ಲಾಸ್ಟ್ ಇಯರ್ X95 Dimensity 9300+ ಚಿಪ್ಸೆಟ್ ಇತ್ತು. ಅಲ್ಲಿ 17-18 ಲಕ್ಷ ಅಂತ ಸ್ಕೋರ್ ಬರ್ತಿತ್ತು. ಬಟ್ ಈ ಸರ್ತಿ ಇಲ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು ಈ Snapdragon 8 Gen 5 ಚಿಪ್ಸೆಟ್ಟನ್ನು ಕೊಡ್ತಿದ್ದಾರೆ. ಇದು ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. ಇಲ್ಲಿ 27 ಲಕ್ಷ ಪ್ಲಸ್ ಹತ್ರ ಅಂತೂ ಸ್ಕೋರ್ ಬಂತು. CPU ಥ್ರಾಟಲಲ್ಲಿ ಸ್ವಲ್ಪ ಎಲ್ಲೋ ಲೈನ್ಸ್ಗಳೇನೋ ಬಂತು. ಬಟ್ ರ್ಯಾಂಕಿಂಗ್ ವೈಸ್ ನೋಡ್ಕೊಂಡಾಗ ಚೆನ್ನಾಗಿದೆ. ಬಟ್ ಥ್ರಾಟಲ್ ಏನಕ್ಕಷ್ಟೊಂದು ಕರೆಕ್ಟ್ ಆಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ಇನ್ನು ಸ್ಟೋರೇಜಲ್ಲಿ ನಿಮಗೆ LPDDR5X ಅಲ್ಟ್ರಾ ರ್ಯಾಮೊಂದಿಗೆ UFS 4.1 ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ 3.1 ಇತ್ತು. ಇದಕ್ಕೆ ಕಂಪೇರ್ ಟು ನಿಮಗೆ ಇಲ್ಲಿ ಡೇಟಾ ಟ್ರಾನ್ಸ್ಫರ್, ಕಾಪಿ ಸ್ಪೀಡ್ ಆಗಿರಲಿ ಮತ್ತು ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನಾವಿಲ್ಲಿ ಒಂದು ಕ್ವಿಕ್ ಟೆಸ್ಟ್ ಕೂಡ ಮಾಡಿದ್ವಿ. ಎಷ್ಟು ಫಾಸ್ಟಾಗಿ 10 GB ಡೇಟಾ ನಮ್ಮ SSDಯಿಂದ ಫೋನಲ್ಲಿ ಕಾಪಿ ಆಗ್ತಿದೆ ಅಂತ ನೋಡ್ಕೋಬೋದು. ಇದು ಒಂದು ಕ್ರೇಜಿ ವಿಚಾರ. ಯಾರಿಗೆ ಇದ್ರ ಬಗ್ಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮಾತ್ರ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳಿದ್ರೆ ಇಲ್ಲಿ ನೀವು ಯಾವುದೇ ಗೇಮ್ಸ್ಗಳನ್ನ 120 FPS ಅಲ್ಲಿ ಹೈ ಸೆಟ್ಟಿಂಗ್ಸ್ ಆಟಾಡ್ಬೋದು. ಸ್ಪೆಷಲಿ ನಾವಿಲ್ಲಿ COD ಕೂಡ ಟ್ರೈ ಮಾಡಿದ್ವಿ ಮತ್ತು BGM ಕೂಡ ಟ್ರೈ ಮಾಡಿದ್ವಿ. ಈ ಲೈವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಸ್ಮೂತಸ್ ಆಗಿರಲಿ, ಟಚಸ್ ಆಗಿರಲಿ, ಗೇಮಿಂಗ್ ಮೋಡಲ್ಲಿ ಇನ್ನೂ ತುಂಬ ಬೇರೆ ಬೇರೆ ಫೀಚರ್ಸ್ಗಳೊಂದಿಗೆ ಬೆಸ್ಟ್ ಆಪ್ಷನ್ಸ್ಗಳಿದೆ. ಮತ್ತು ಚಿಕ್ಕ ಕಾಂಪ್ಯಾಕ್ಟ್ ಫೋನ್ ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಕೂಡ ಸ್ವಲ್ಪ ನಿಮ್ಗೆ ಕಮ್ಮಿ ಅನಿಸ್ಬೋದು. ಚಿಕ್ಕ ಡಿಸ್ಪ್ಲೇ ಇದೆ ಗೇಮಿಂಗ್ ಹೆಂಗಪ್ಪ ಅಂತ. ಬಟ್ ಐಫೋನೆಲ್ಲ ಯೂಸ್ ಮಾಡಿದವ್ರಿಗೆ ಕಾಂಪ್ಯಾಕ್ಟ್ ಡಿಸ್ಪ್ಲೇ ಯೂಸ್ ಮಾಡಿ ಅಭ್ಯಾಸ ಇರುತ್ತೆ. ಅಂಥವ್ರಿಗೆಲ್ಲ ಇಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಒಂದಿಗೆ ಅವ್ರಿಗೆ ಕಾಂಪ್ಯಾಕ್ಟ್ರಿಂದ ಲಾಂಗ್ ಟರ್ಮ್ ಕೈಲಿ ಇಟ್ಕೊಂಡು ಗೇಮಿಂಗ್ ಆಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿ ಅನಿಸುತ್ತೆ. ಬಾಕಿ ವಿವೋ ಹೇಳುತ್ತೆ ಇಲ್ಲಿ ಲಾಸ್ಟ್ ಇಯರ್ಗಿಂತ 36% CPU ಮತ್ತು 11% GPನಲ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು 8 Gen 5 ಚಿಪ್ಸೆಟ್ ಕೊಡ್ತಿದ್ವಿ ಅಂತ ಹೈಲೈಟ್ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟಲ್ಲಿರುವಂಥ ಬೇರೆ ಬೇರೆ ಫೋನ್ಸ್ಗಳು 70-75 ಸಾವಿರ ರೂಪಾಯಿನಲ್ಲಿ ಇದಕ್ಕಿಂತ ಬೆಂಕಿ ಮತ್ತು ಒಳ್ಳೆ ಚಿಪ್ಸೆಟ್ನ ಕೊಡ್ತಿದೆ. ಸೊ ಹಾಗಾಗಿ ಕ್ಯಾಮ್ರಾ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ. ಪರ್ಫಾರ್ಮೆನ್ಸಲ್ಲೂ ಒಂದು ಒಳ್ಳೆ ಅಪ್ಗ್ರೇಡ್ ಮಾಡಿದ್ವಿ ಲಾಸ್ಟ್ ಇಯರ್ಗೆ ಅಂತ ಹೇಳ್ತಿದ್ದಾರೆ. ಬಟ್ ಅಷ್ಟೇ ಬೆಲೆ ಕೂಡ ಜಾಸ್ತಿ ಮಾಡಿದಿರಿ ಫೋನ್ದು. ಸೊ ಇಲ್ಲಿ ನಾನು ಕೊಡ್ತಿರುವಂಥ ದುಡ್ಡಿಗೆ ನಾನು ಪ್ಯೂರ್ಲಿ ಸ್ಯಾಟಿಸ್ಫೈಡ್ ಇಲ್ಲ. ಬೆಂಕಿ ಚಿಪ್ಸೆಟ್ ಇದೆ, ಮಾರ್ಕೆಟಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಚಿಪ್ಸೆಟ್ ಈ ಫೋನಲ್ಲಿದೆ ಅಂತ ನನಗೆ ಅನಿಸಲ್ಲ. ಬಾಕಿ ಹೀಟ್ ಕಂಟ್ರೋಲ್ ಮಾಡೋಕ್ಕೆ ಗೇಮಿಂಗ್ ಎಲ್ಲ ವೇಪರ್ ಕೂಲಿಂಗ್ 2.0 4000 ಸ್ಕ್ವೇರ್ಸ್ ಏನೋ ಲಿಕ್ವಿಡ್ ಚೇಂಬರ್ಸ್ಗಳನ್ನ ಕೊಡ್ತಿದ್ದಾರೆ. ಬಾಕಿ ಡಿಫ್ರೆಂಟ್ ಆಗಿರುವಂಥ AI ಫೀಚರ್ಸ್ನ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಕೆಲವೊಂದು ಚಿಕ್ಕಬಿಟ್ಟು ಅಪ್ಗ್ರೇಡ್ಸ್ ಮಾಡಿಬಿಟ್ಟು ವಿವೋ ಹೈಲೈಟ್ ಮಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಈ ಫೋನು ಕಾಂಪ್ಯಾಕ್ಟ್ ಡಿಸೈನೊಂದಿಗೆ ಪರ್ಫಾರ್ಮೆನ್ಸಲ್ಲಿ ಬೀಸ್ಟ್ ಅಂತ ಕರೆದಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನಾವು ಕೊಡ್ತಿರೋಂಥ ದುಡ್ಡಿಗೆ ಲಾಸ್ಟ್ ಇಯರ್ಗಿಂತ ಇವರು ಅಪ್ಗ್ರೇಡ್ ಮಾಡಿದ್ವಿ ಅಂತ ಇದನ್ನು ಹೈಲೈಟ್ ಮಾಡ್ತಿದ್ದಾರೆ. ಬಟ್ ಬೇರೆ ಇದೇ ಪ್ರೈಸ್ ಇರುವಂಥ ಫೋನ್ಸ್ ಇರುವಂಥ ಪರ್ಫಾರ್ಮೆನ್ಸ್ ಜೊತೆ ಇನ್ನೂ ಸ್ವಲ್ಪ ಡೀಪ್ ಕಾಂಪಿಟೇಷನ್ ಆಗಿಬಿಟ್ಟು ಇನ್ನೂ ಒಳ್ಳೆ ಚಿಪ್ಸೆಟ್ ಇವರು ಕೊಡ್ಬೋದಾಗಿತ್ತು. ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಇನ್ನು ಸಾಫ್ಟ್ವೇರ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಸದ್ಯಕ್ಕೆ ಇದನ್ನು ಯೂಸ್ ಮಾಡಿದಾಗ ನಿಮ್ಗೆ ತುಂಬ ಪ್ರೀತಿ ಆಗುತ್ತೆ ಇದ್ರ ಮೇಲೆ. ಲೈಕ್ ಐಫೋನು, ನಥಿಂಗ್ ಫೋನ್ OS ಇಂದೆ ಇದೇ ಬೆಸ್ಟ್ OS ಅಂತ ಕರಿಬಲ್ಲೆ. ಸೊ ಇದು ಔಟ್ ಆಫ್ ದ ಬಾಕ್ಸ್ Android 16 ಜೊತೆಗೆ ಒರಿಜಿನ್ OS ಸಿಗುತ್ತೆ. ಸೊ ಇದರ ಆ್ಯನಿಮೇಷನ್ ಫೀಚರ್ಸ್ಗಳನ್ನ ನೋಡಿ, ಅಪ್ಲಿಕೇಶನು ಮತ್ತು ಈ ಮೇಲಿನ ವಿಜೆಟ್ಸ್ಗಳಾಗಿರಲಿ, ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ಕಸ್ಟಮೈಸ್ ಮಾಡೋದ್ರ ಜೊತೆಗೆ ತುಂಬ ಸ್ಮೂತ್ ಮತ್ತು ಸಖತ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ನೀವು ಕೊಡ್ತಿರೋಂಥ ದುಡ್ಡಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಾಕಿ 7+3-4 ಇಯರ್ಸ್ನ OS ಅಪ್ಡೇಟ್ಸನ್ನು ಇದಕ್ಕೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಡೀಟೇಲ್ಸು. ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಲಾಂಗ್ ಟೈಮ್ಗೆ ಅಂದರೆ 7-8 ವರ್ಷ ಅಪ್ಡೇಟ್ ಕೊಡೋದು ಈಸಿ ಅಲ್ಲ. ಸೊ ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಇಂಥದ್ದೇ ಫೀಚರ್ಸ್ಗಳು ಬೇಕು ಮತ್ತು ಇದನ್ನು ವಿವೋ ಕೊಟ್ಟಿದ್ದಾರೆ. ಸೊ ಓವರಾಲ್ ಪರ್ಫಾರ್ಮೆನ್ಸು, ಸಾಫ್ಟ್ವೇರು, ಸ್ಟೋರೇಜಲ್ಲಿ ನನಗೇನು ಕನ್ಸ್ಯೂಸಿ ಅಂತ ಅನಿಸಲ್ಲ. ಬಟ್ ಇನ್ನೂ ಬೆಟರ್ ಕೊಡ್ಬೋದಾಗಿತ್ತಪ್ಪ ಅಂತ ಅನ್ಸುತ್ತೆ. ಬಟ್ ಕಾಂಪ್ಯಾಕ್ಟ್ ಫೋನ್ ಇದರಿಂದ ಸ್ವಲ್ಪ ನಾವಿಲ್ಲಿ ಚಿಕ್ಕಬಿಟ್ಟು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಳೇಬೇಕು. ಅದೇ ಗುರು ಕಾಂಪ್ರಮೈಸ್ ಏನಕ್ಕೆ ಮಾಡ್ಕೊಳ್ಬೇಕಪ್ಪ ಅಂತ ಕೇಳಿದ್ರೆ ವಿವೋ ಹೇಳುತ್ತೆ ಸ್ಪೆಷಲಿ ಕ್ಯಾಮ್ರಾಗೋಸ್ಕರ. ಎಸದಲ್ಲಿ ಹಿಂದಿನ ಭಾಗ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಒಂದು ಮೇನ್ ಸೋನಿ 50 ಮೆಗಾಪಿಕ್ಸೆಲ್ನ ಝೈಸ್ ಅವರ ಸೋನಿ IMX 912 ಸೆನ್ಸರು, ಇನ್ನೊಂದು ಪೆರಿಸ್ಕೋಪ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರು. ಇದು ಕೂಡ ಸೋನಿ IMX
822 ಸೆನ್ಸರ್ನೊಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು ಫ್ರಂಟಲ್ಲಿ ಕೂಡ ಸ್ಯಾಮ್ಸಂಗ್ ಅವರ 50 ಮೆಗಾ ಪಿಕ್ಸೆಲ್ನ ಗ್ರೂಪ್ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ದೇವ್ರಾನೆ ನೀವು ನಂಬಲ್ಲ, ಲಾಸ್ಟ್ ಇಯರ್ ವಿವೋ X200 FE ಏನು ಕ್ಯಾಮ್ರಾ ಸೆನ್ಸರ್ಗಳಿತ್ತು, 4 ಸೆನ್ಸರ್ಸ್ಗಳಿದೆ, ಸೇಮ್ ಅದೇ ಸೆನ್ಸರ್ನ ಈ ವಿವೋ X300 FE ಕೂಡ ಸೇಮ್ ಅದೇ ಸೆನ್ಸರ್ನ ಕೊಟ್ಟಿದ್ದಾರೆ. ಬಟ್ ವಿವೋ ಏನು ಹೇಳೋದು ಗೊತ್ತಾ, ನಾವು ಈ ಸರ್ತಿ ಇದರಲ್ಲಿ ಇಮೇಜ್ ಪ್ರೊಸೆಸಿಂಗಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ವಿ. ಲಾಸ್ಟ್ ಇಯರ್ಗಿಂತ ಬ್ರೈಟರ್ ಮತ್ತು ತುಂಬ ಕಲರ್ಫುಲ್ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡೋ ಹಾಗೆ ಕೆಲಸ ಮಾಡಿದ್ವಿ, ಅಪ್ಗ್ರೇಡ್ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ನೀವು ಜಾಸ್ತಿ ದುಡ್ಡು ತೊಗೊಳ್ತಿದ್ದೀರಾ ನಮ್ಮ ಜನರ ಹತ್ರ. ಸೊ ಇದು ನನಗೆ ಸರಿ ಅನಿಸ್ಲಿಲ್ಲ ಆಯಿತಾ. ಸೊ ಲಾಸ್ಟ್ ಇಯರ್ ವಿವೋ X200 FE ಫೋಟೋಸ್ಗಳು ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಿಲ್ಲ, ಬೆಂಕಿ ಗುರು ನೆಕ್ಸ್ಟ್ ಲೆವೆಲ್ ಫೋಟೋಸ್ಗಳು ಬರುತ್ತೆ. ಬಟ್ ದುಡ್ಡು ಜಾಸ್ತಿ ಕೊಡ್ತೀವಿ ಅಂದಮೇಲೆ ಒಂದು ಸೆನ್ಸರ್ ಆದರೂ ಬದಲಿಸಬೇಕಾಯ್ತಲ್ವಾ, ಅದು ಮಾಡಿಲ್ಲ ಇವರು. ಬಟ್ ನೀವು ಇಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೀರಾ ಅಂತಂದರೆ ಈ ಫೋಟೋಸ್ಗಳು ನೋಡಿ ಆಯಿತಾ. ನನ್ನ ಹತ್ರ X200 FE ಥರ ಕಂಪೇರ್ ಮಾಡ್ತಿದ್ದೆ, ಬಟ್ ಆ ಫೋನ್ ನನ್ನ ಹತ್ರ ಇಲ್ಲ. ಬಟ್ ಈ ಫೋಟೋಸ್ಗಳು ನೋಡ್ಕೋಬೋದು ನೀವು ಸ್ಕ್ರೀನ್ ಮೇಲೆ. ಡೇನಲ್ಲಿ ತೆಗೆದಿರುವಂಥ ಫೋಟೋಸ್ಗಳು ಕ್ಲಾರಿಟಿ, ಕಲರ್ಸ್ಗಳು, ಸ್ಕಿನ್ ಟೋನು ಎಲ್ಲ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಬರುತ್ತೆ. ಇದರಲ್ಲಿ ಏನು ಕಂಜ್ಯೂಸಿ ಕಮ್ಮಿ ಇದೆ ಅಂತ ಅನಿಸೋದೇ ಇಲ್ಲ. ಬಾಕಿ ಪೋರ್ಟ್ರೇಟ್ಸಲ್ಲಂತೂ ನಿಮಗೆ 23mm, 30, 50, 85, 100 ms ಅಂತೂ ಸಖತ್ ಬ್ಲರ್ ಆಗುತ್ತೆ. ಯಾವುದೇ DSLRಗೂ ಟಕ್ಕರ್ ಕೊಡುವಂಥ ಪಿಕ್ಚರ್ಸ್ಗಳನ್ನ ಕೊಡುತ್ತೆ. ಬ್ಲರ್, ಎಡ್ಜ್ ಕಟ್ಟಿಂಗ್ ಮತ್ತು ಸ್ಕಿನ್ ಟೋನೆಲ್ಲ ಅಬ್ಸರ್ವ್ ಮಾಡಿ ತುಂಬ ಸಖತ್ತಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ನೀವು ಈ ಪೋರ್ಟ್ರೇಟ್ ಯೂಸ್ ಮಾಡಿದ್ರಪ್ಪ ಅಂತಂದರೆ ನಾರ್ಮಲಿ ಫೋಟೋಸ್ ತೆಗೆಯಲ್ಲ, ಪ್ರತಿಯೊಂದು ಫೋಟೋನ ಪೋರ್ಟಲ್ಲೇ ತೆಗಿತಾರೆ. ಸೊ ನಾನು ಲಾಸ್ಟ್ ಇಯರ್ X200 FEಗಿಂತ ಇಲ್ಲಿ ಕಲರ್ಸ್ಗಳನ್ನ ಅಪ್ಗ್ರೇಡ್ ಆಗಿರೋದನ್ನು ಕಾಣ್ತಾ ಇದ್ದೀನಿ ಮತ್ತು ಕ್ಲಾರಿಟಿ ಕೂಡ ಬೆಟರ್ ಕಾಣಿಸ್ತದೆ. ಇನ್ನು ಇಂಡೋರ್ ಮತ್ತು ಔಟ್ಡೋರ್ ಫೋಟೋಸ್ಗಳು ಕೂಡ ಅಷ್ಟೇ. ಇಂಡೋರಲ್ಲಿ ಜಾಸ್ತಿ ಬ್ರೈಟರ್ ಮತ್ತು ಬೆಳಕನ್ನು ಕ್ಯಾಪ್ಚರ್ ಮಾಡುತ್ತೆ. ಲೋ ಲೈಟ್ ಇರೋದ್ರೂ ಕೂಡ ಒಂದು ಒಳ್ಳೆ ಪಿಕ್ಚರ್ ಕೊಡುತ್ತೆ ವಿತೌಟ್ ನೈಸ್. ಮತ್ತು ನೈಟಲ್ಲಂತೂ ಬ್ಲರಿ ಎಫೆಕ್ಟ್ ಆಗಿರಲಿ ಪೋರ್ಟ್ರೇಟ್ಸ್ಗಳು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಕತ್ಲೆನಲ್ಲಿ ಕೂಡ ಇದ್ರ ಕ್ಯಾಮ್ರಾ DSLRಗೂ ಟಕ್ಕರ್ ಕೊಡತ್ತಾಯ್ತಾ, ಆ ಲೆವೆಲ್ಗೆ ಇದ್ರಂಥ ಸೆನ್ಸಸ್ಗಳು ಇವೆ. ಆದರೆ ಇದಕ್ಕಿಂತ ಬೆಸ್ಟ್ ಪಾರ್ಟ್ ಮತ್ತು ವಿವೋರು ಜಾಸ್ತಿ ಹೈಲೈಟ್ ಮಾಡಿಬಿಟ್ಟು ಈ ಫೋನ್ ಬಗ್ಗೆ ಹೈಪ್ ಮಾಡ್ತಿರೋದು ಇವರು ಟೆಲಿಫೋಟೋ ಲೆನ್ಸಿಂದ ಆಯಿತಾ. ಇದಕ್ಕೊಂದು ಎಕ್ಸ್ಟೆಂಡರ್ ಕಿಟ್ 2.2 ಅಂತ ಸಿಗುತ್ತೆ. ಅದು 200mm ಮತ್ತು 400mm ಲೆನ್ಸನ್ನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ಈ ರೀತಿ ಈ ಲೆನ್ಸ್ಗಳು ಸಿಗುತ್ತೆ, ನಮಗೇನು ಇದನ್ನು ಕಳಿಸ್ಕೊಟ್ಟಿಲ್ಲ. ಸೊ ಸ್ಪೆಷಲಿ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಫೋಟೋಸ್ ತೆಗೆದ್ರೆ DSLR ಬೇಕಾಗಿಲ್ಲ ಗುರು. 5-10 ಲಕ್ಷ DSLR ಇರುತ್ತೆ, ಆ ರೇಂಜ್ಗೆ ಇದು ಫೋಟೋಸ್ಗಳನ್ನ ತೆಗಿಯತ್ತಾಯ್ತಾ. ಸೊ ಅಂಥ ಫೀಚರಲ್ಲಿ ಕೊಟ್ಟಿದ್ದಾರೆ. ಬಟ್ ಆ ಲೆನ್ಸ್ ಬೆಲೆ ಎಷ್ಟಿರ್ಬೋದು ಗೊತ್ತಿಲ್ಲ, ಇದಕ್ಕೆ 80,000 ರೂಪಾಯಿ ತಗೊಳ್ತಿದ್ದಾರೆ. ಲೆನ್ಸ್ ಎಲ್ಲ ಹಾಕ್ಕೊಂಡ್ವಿಯಪ್ಪ ಅಂದರೆ ಮೇ ಬಿ ಒಂದು 50,000 ಜಾಸ್ತಿ, 30,000, 40,000 ಜಾಸ್ತಿ ಆಗ್ಬೋದು ಗೊತ್ತಿಲ್ಲ. ಬಟ್ ಇದೊಂಥರ ಮಿನಿ ಕಾಂಪ್ಯಾಕ್ಟ್ DSLR ಮಾಡಿದ್ವಿ, ಅದಕ್ಕೆ ಎಷ್ಟು ದುಡ್ಡು ತೊಗೊಳ್ತೀವಪ್ಪ ಅಂತ ವಿವೋರು ಹೇಳ್ತಿದ್ದಾರೆ. ಬಾಕಿ 100x ಝೂಮ್ ಮಾಡಿಬಿಟ್ಟು ಕೂಡ ನೀವು ವಿತೌಟ್ ಕ್ವಾಲಿಟಿ ಲಾಸ್ ಫೋಟೋಸ್ಗಳನ್ನ ತೆಗಿಬೋದು ಅಂತ ಇರ್ತಾರೆ. ಇಲ್ಲಿ ಕೂಡ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇನ್ನು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಕೂಡ ತುಂಬ ಕಲರ್ಫುಲ್ ಒಂದಿಗೆ ವೈಡ್ ರೇಂಜನ್ನ ಕವರ್ ಮಾಡಿಬಿಟ್ಟು ಫೋಟೋಗಳು ತೆಗೆಯುತ್ತೆ. ಸೆಲ್ಫಿ ಕೂಡ ಅಷ್ಟೇ, ಈ ವೈಡ್ ರೇಂಜನ್ನ ಕವರ್ ಮಾಡೋ ಜೊತೆಗೆ ಕ್ವಾಲಿಟಿ, ಸ್ಕಿನ್ ಟೋನು, ಕಲರ್ಸ್ಗಳು ಸಖತ್ತಾಗಿ ಬರುತ್ತೆ. ಒನ್ ಟೈಮಲ್ಲಿ ಓಪನ್ ಎಲ್ಲ ತುಂಬ ಹೋಗುತ್ತಿದ್ವಿ ಸೆಲ್ಫಿನಲ್ಲಿ. ಬಟ್ ಇವಾಗ ವಿವೋ ಮುಂದೆ ಏನೂ ಅಲ್ಲ ಆಯಿತಾ, ಓಪೋ ಅಷ್ಟು ಒಳ್ಳೆ ಪಿಕ್ಚರ್ಸ್ ತೆಗೆಯುತ್ತೆ. 50 ಮೆಗಾ ಪಿಕ್ಸೆಲ್ ಓಕೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಬಟ್ ಯಾವಾಗ ವಿಡಿಯೋ ಕ್ವಾಲಿಟಿ ಬರ್ತೀವಿ, ರಿಯರಲ್ಲಿ 8K 30 FPS ಅನ್ನೋ ವಿಡಿಯೋ ಕಡೆ ಸಪೋರ್ಟ್ ಆಗುತ್ತೆ. ಬಟ್ ನಾವು ಅದನ್ನು ವಿಡಿಯೋ ತೋರ್ಸೋಕ್ಕಾಗಲ್ಲ. ಸೊ ರಿಯಲ್ ಅಂತ ಈ 60 FPS ತೆಗೆರುವಂಥ 4K ವಿಡಿಯೋ ಅನ್ಸರ್ತಿ ನೋಡಿ. ಇಲ್ಲಿ OIS ಆಗಿರಲಿ, ಸ್ಟೆಬಲೈಸೇಷನು, ಕಲರ್ ಅಡ್ಜಸ್ಟ್ಮೆಂಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಡೇನಲ್ಲಿ ವಿಡಿಯೋ ಮಾಡಿ ಅಥವಾ ಇಂಡೋರ್ ವಿಡಿಯೋ ಮಾಡಿ, ಕ್ವಾಲಿಟಿ ಕಲರ್ಸ್ಗಳು ಚೆನ್ನಾಗಿ ಬರುತ್ತೆ. ಮತ್ತು ಮೇನ್ಲಿ ಇದು ತುಂಬ ಸ್ಟೆಬಲೈಸರ್ ಇದ್ಬಿಟ್ಟು ಕಲರ್ ಅಡ್ಜಸ್ಟ್ಮೆಂಟ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಇನ್ನು ಈ ವಿಡಿಯೋ ನೋಡ್ತಿದ್ರೆ ಇದು ಸೆಲ್ಫ್ ವಿಡಿಯೋ ರೆಕಾರ್ಡಿಂಗ್. ಇದು ಕೂಡ 60 FPS 4K ರೆಕಾರ್ಡ್ ಆಗ್ತದೆ. ಸೊ ಇಲ್ಲಿ ಕೂಡ ಕ್ಲಾರಿಟಿ, ಕಲರ್ಸ್ಗಳು ಮತ್ತು ವೈಡ್ ರೇಂಜನ್ನು ಕ್ಯಾಪ್ಚರ್ ಮಾಡೋದ್ರ ಜೊತೆಗೆ ಸ್ಟೆಬಲೈಸೇಷನು, OIS ಎಲ್ಲ ಸಖತ್ತಾಗಿದೆ. ಸೆಲ್ಫಿ ಸ್ಪೆಷಲಿ ವ್ಲಾಗ್ ಮಾಡೋರಿಗೆಲ್ಲ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು ಪ್ರೋ ಗ್ರೇಡ್ ವಿಡಿಯೋ ಮಾಡಿರುವಂಥ ಕ್ವಾಲಿಟಿ. ಇನ್ನು ಸ್ಪೆಷಲಿ ಮತ್ತೊಂದು ಇಲ್ಲಿ ಪೋರ್ಟ್ರೇಟ್ ವಿಡಿಯೋ ಮೋಡ್ ಅಂತ ಸಿಗುತ್ತೆ. ಇದು ಕೂಡ ಐಫೋನ್ ಲೆವೆಲ್ಗೆ ಟಕ್ಕರ್ ಕೊಡುತ್ತೆ ಆಯ್ತಾ. ಸ್ಪೆಷಲಿ ನಿಮ್ಮ ಹತ್ರ ಏನಾದರೂ iPhone 13, 14, 15 ತನಕ ಟಕ್ಕರ್ ಕೊಡುತ್ತೆ. ಬಟ್ 16 ಕ್ವಾಲಿಟಿ ಸಿಗಲ್ಲ. ಸೊ ಒಂದು ಲೆವೆಲ್ಗೆ ಟಕ್ಕರ್ ಕೂಡ ಹಾಗೆ ಪೋರ್ಟ್ರೇಟ್ ವಿಡಿಯೋ ಮಾಡುತ್ತೆ. ಸಿನಿಮ್ಯಾಟಿಕ್ ಸ್ಟೈಲ್ ಐಫೋನ್ ಇರುತ್ತೆ ಆ ಟೈಪು. ಸೊ ಇದು ಒಂದು ಒಳ್ಳೆಯ ಅಪ್ಗ್ರೇಡ್. ನಾವು ಲಾಸ್ಟ್ X200 ಸಿರೀಸ್ನ ನೋಡ್ತಾ ಇದ್ವಿ. ಸ್ಪೆಷಲಿ ಪ್ರೋನಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಇನ್ನು ಮಾರ್ಕೆಟಲ್ಲಿ ಮತ್ತೊಂದು ಇವ್ರು ಯುನೀಕ್ ಫೀಚರ್ಸ್ಗಳಪ್ಪ ಅಂದರೆ ಈಗ ಬ್ಯಾಕ್ಗ್ರೌಂಡ್ ಕಲರ್ಸ್ನ ಚೇಂಜ್ ಮಾಡೋದು, ಎಫೆಕ್ಟ್ ಹಾಕೋದು, ಸೀಸನ್ ಫೋಟೋಗ್ರಾಫಿ, ಇನ್ನಿತರ ಬೆಜ್ಜಾನ್ ಗುರು ಏನೇನೋ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ತೋರಿಸ್ತಾ ಇದ್ದೀನಿ, ಏನೇನೋ ಮೋಡ್ಸ್ಗಳಿದೆ. ಸೊ ಈ ರೀತಿ ಫೋಟೋಸ್ಗಳನ್ನೆಲ್ಲ ನೀವು ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತಕ್ಕೋಬೋದು. ಸೊ ಇದು ಮಾರ್ಕೆಟ್ಲಿ ಇದ್ರ ಬಗ್ಗೆ ತುಂಬ ವಿವೋ ಹೈಲೈಟ್ ಮಾಡುತ್ತೆ, ಜನರಿಗೂ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಮೇನ್ ಕ್ಯಾಚಿ ಏನು ಗೊತ್ತಾ, ನೀವು ಇದ್ದೀರಾ, ನಿಮ್ಮ ಮುಖ ನ್ಯಾಚುರಲ್ ಆಗಿ ಹೇಗಿದೆ ಅದಕ್ಕಿಂತ ಬೆಟರ್ ಆಗಿ ಚೆನ್ನಾಗಿ ಮಾಡ್ತಿದೆ. ಸ್ಮೂತು ಮೇಕಪ್ ಮಾಡ್ದೇ ಡಿಸೈನ್ ಆಗಿದೆ, ಕಲರ್ಸ್ಗಳು ಆ್ಯಡ್ ಆಗಿದೆ. ನೀವು ಡೈರೆಕ್ಟ್ಲಿ ಇಂಥ ಫೋಟೋಸ್ಗಳನ್ನ ಜನರಿಗೆ ಇನ್ನಷ್ಟು ಶೋಕೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಮಾರ್ಕೆಟ್ಲಿ ಬ್ರ್ಯಾಂಡ್ಸ್ಗಳು ಈ ಸ್ಟ್ರಾಟಜಿನ ಕ್ಯಾಪ್ಚರ್ ಮಾಡ್ತಿದೆ. ಬಟ್ ಬೇರೆ ಬ್ರ್ಯಾಂಡ್ಸ್ಗಳು ಸ್ಪೆಷಲಿ ಐಫೋನ್ ಅವರಾಗಿರಲಿ ಅಥವಾ ಸ್ಯಾಮ್ಸಂಗ್ ಅವರಾಗಿರಲಿ ಮತ್ತು ಸ್ಪೆಷಲಿ ಪಿಕ್ಸೆಲ್, ಗೂಗಲ್ ಸೀರೀಸ್ ಫೋನ್ಸ್ಗಳೆಲ್ಲ ನ್ಯಾಚುರಲ್ ಪಿಕ್ಚರ್ಸ್ಗಳನ್ನೇ ಕೊಡತ್ತೆ ಗುರು. ಅವ್ರು ಏನಿದ್ರು ರಿಯಾಲಿಟಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಸ್ವಲ್ಪ ಸ್ಮೂತ್ ಮಾಡಿದ ತಕ್ಷಣ ಜನಕ್ಕೆ ಕ್ಯಾಮ್ರಾ ಬೆಂಕಿ ಅದ್ಭುತ ಅನಿಸುತ್ತೆ. ಬಟ್ ರಿಯಾಲಿಟಿ ಏನಿದೆಯಪ್ಪ ಅಂತ ನಿಮ್ಗೆ ತೋರಿಸದೆ ಹೇಳಿದೆ ಕೂಡ. ಸೊ ಒಟ್ಟಿನಲ್ಲಿ ಕ್ಯಾಮ್ರಾ ಬಗ್ಗೆ
ನಾನು ಬೆಂಕಿ ಅದ್ಭುತ ನೆಕ್ಸ್ಟ್ ಲೆವೆಲ್ ಪ್ರೋ ಸಖತ್ತಾಗಿದೆ ಅನ್ನೋದಕ್ಕಿಂತ ನಾನು ಕೊಡ್ತಾರಂಥ ದುಡ್ಡಿಗೆ ಇದು ಬೆಸ್ಟ್ ಕ್ಯಾಮ್ರಾ ಅಂತಲೇ ಕರಿಬಲ್ಲೆ. ಇನ್ನೂ ಚೂರು ಅಪ್ಗ್ರೇಡ್ ಆಗಿರಬೇಕಾಗಿತ್ತು, ಬೇರೆ ಬೇರೆ ಸೆನ್ಸರ್ ಕೊಡಬೇಕಾಗಿತ್ತು ಅನ್ಸುತ್ತೆ. ಓವರಾಲ್ ವಿವೋ ಮುಂದೆ ಬೇರೆ ಬೇರೆ ಬಜೆಟ್ ಫೋನ್ಸ್ಗಳು, ಫ್ಲಾಗ್ಶಿಪ್ ಫೋನ್ಸ್ಗಳು ಕ್ಯಾಮ್ರಾದಲ್ಲಿ ಇಂಜರಿ ಆಯ್ತಾ, ಇವ್ರ ಸ್ಕಿನ್ ಟೋನ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಇರುವಂಥ ಕಲರ್ಸ್ಗಳು, ಡೈನಮಿಕ್ ರೇಂಜಸ್ ಆಗಿರಲಿ ಮತ್ತು ಡೀಟೇಲಿಂಗ್ ಆಗಿರಲಿ, ಶಾರ್ಪ್ನೆಸ್ಸು ಬೇರೆ ಯಾವುದೇ ಫೋನ್ಸ್ಗಳಲ್ಲೂ ಸಿಗಲ್ಲ. ಹಾಗಾದರೆ ಇನ್ನು ಕೊನೆಯದಾಗಿ ಬ್ಯಾಟ್ರಿ ಕತೆ ಏನಪ್ಪ? ಸೇಮ್ ಡಿಸೈನ್ ಇತ್ತು, ಸೇಮ್ ಲುಕ್ಸ್ ಇದೆ ಅಂದರೆ ಬ್ಯಾಟ್ರಿನೂ ಸೇಮ್ ಇದೆ ಅಂತ ಯಾಕಂದರೆ 100% ಲಾಸ್ಟ್ ಇಯರ್ X295 6.5 mAh ಬ್ಯಾಟ್ರಿ ಇತ್ತು. ಅದೇ ಬ್ಯಾಟ್ರಿನ ಇದ್ರಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಚಿಕ್ಕಪುಟ್ ಅಪ್ಗ್ರೇಡ್ ಆಗಿದ್ದಪ್ಪ ಅಂದರೆ, ಚಿಕ್ಕಪುಟ್ಟಲ್ಲ ಒಂದು ದೊಡ್ಡ ಅಪ್ಗ್ರೇಡ್ ಅಂತ ಅಂದ್ಕೊಳ್ಳಿ, ಇದರಲ್ಲಿ 40 ಅಥವಾ 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ವಿವೋ ಏನು ಹೈಲೈಟ್ ಮಾಡ್ತಂದರೆ, ಲಾಸ್ಟ್ ಇಯರು 6.5 mAh ಬ್ಯಾಟ್ರಿ ಇತ್ತು ಗುರು, ಬಟ್ ಈ ಸರ್ತಿ ನಾವು ಒಳ್ಳೆ ಚಿಪ್ಸೆಟ್ ಕೊಟ್ಟಿದ್ದೀವಲ್ಲ, ಇದು ಒಂದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ರಿಂದ ನಿಮಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸಲ್ಲಿ, ಯೂಸೇಜಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗತ್ತಪ್ಪ ಅಂತ ವಿವೋ ಹೇಳ್ತಿದೆ. ಎಸ್, ಆ ರೀತಿ ಕೆಲಸನೂ ಮಾಡುತ್ತೆ, ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗ್ಬೋದು. ಮತ್ತು ವೈರ್ಲೆಸ್ ಚಾರ್ಜಿಂಗ್ ನೋಡಿ 50,000 ರೂಪಾಯಿ ಫೋನ್ಸ್ಗಳು ಕೂಡ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಕೊಡ್ತಿದೆ. ಇದೇನು ದೊಡ್ಡ ವಿಚಾರ 80,000 ರೂಪಾಯಿಗೆ ಅಂತ ಅಲ್ಲ, ಬಟ್ ಅಪ್ಗ್ರೇಡ್ ಇನ್ನೂ ಬ್ಯಾಟ್ರಿ ಫೋನ್ ಅಂತೂ ಚಿಕ್ಕದಾಗಿದೆ. ಇನ್ನೂ ಏನು ಆ್ಯಡ್ ಮಾಡಂದರೆ ವಿವೋನವ್ರಾದ್ರು ಏನು ಆ್ಯಡ್ ಮಾಡೋರು, 7,000 mAh ಬೇಕಾಗಿತ್ತು ಗುರು. ಬಾಕಿ ಇನ್ಬಾಕ್ಸೇ 90 ವಾಟ್ನ ಪವರ್ ಆಫ್ಟರ್ ಕೊಡ್ತಿದ್ದಾರೆ. ಬ್ರ್ಯಾಂಡ್ ಹೇಳುತ್ತೆ 45 to 50 ಮಿನಿಟ್ಸಲ್ಲಿ ಇದು 1 day ಬ್ಯಾಟ್ರಿ ಬ್ಯಾಕಪ್ ಬರುವಂಥ ಒಂದು ಚಾರ್ಜಿಂಗ್ ಕೆಪಾಸಿಟಿನ ಹೊಂದುತ್ತಂತೆ. ಎಷ್ಟು % ಚಾರ್ಜ್ ಆಗುತ್ತೆ ಗೊತ್ತಿಲ್ಲ, ಬಟ್ 6.5 mAh ಬ್ಯಾಟ್ರಿ ಇದ್ದರೂ ಕಾಂಪ್ಯಾಕ್ಟ್ ಡಿಸೈನ್ ಇದೆ. ಇನ್ಬಾಕ್ಸ್ 90 ವಾಟ್ನ ಪವರ್ ಆಫ್ಟರು. ಬಟ್ ನಾವು ದುಡ್ಡು ಕೂಡ ಜಾಸ್ತಿ ಕೊಡ್ತಿದ್ವಿ ಗುರು. ನೋಡಿ, ನೀವು ಯೋಚನೆ ಮಾಡಿ ಇದ್ರ ಬಗ್ಗೆ ಒಂದು ನಿಮ್ಮ ಒಪಿನಿಯನ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಹಾಗಾದರೆ ನೀವು ಕೇಳ್ಬೋದು, ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟಲ್ಲಿ ನಾನು ವಿವೋ X200 FEನೇ ತೊಗೊಳ್ಳ ಅಥವಾ X300 FE ತೊಗೊಳ್ಳ ಅಂತ ಅಷ್ಟು ಕನ್ಫ್ಯೂಷನ್ ಇದೆ ಆಯಿತಾ. ಸೊ X300 FE ಸ್ವಲ್ಪ ಸೈಡ್ಗಿಡೋಣ. ಸೊ X200 FE ಹೆಂಗಿದೆಯಪ್ಪ ಅಂತ ನೀವು ಕೆತ್ತಿದ್ರೆ, ಸ್ಟಿಲ್ ನಿಮ್ಗೆ ಈ ಫೋನ್ ಏನಾದರೂ 50,000 ರೂಪಾಯಿ ಒಳಗೆ ಸಿಗ್ತಿದೆಯಪ್ಪ ಅಂದರೆ ಎಸ್, ಇದೊಂದು ಬೆಸ್ಟ್ ಆಪ್ಷನ್ ಇದೆ, ಬೆಟರ್ ಆಪ್ಷನ್ ಇದೆ. ನೀವು ಕಣ್ಮುಚ್ಚಿ X200 FEನ ಕೊಂಡ್ಕೋಬೋದು. X300 FEಗೆ ಬಂದ್ವಿಯಪ್ಪ ಅಂದರೆ ಎಸ್ಪೆಷಲಿ ನಿಮ್ಗೊಂದು ಅಪ್ ಟು ಡೇಟ್ ಇರುವಂಥ ಒಂದು ಬೆಂಕಿ ಅಪ್ಗ್ರೇಡ್ ಆಗಿರುವಂಥ ಕ್ಯಾಮ್ರಾ ಮಾಡ್ಯೂಲು, ಡಿಸೈನು, ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕಾಗಿತ್ತಪ್ಪ ಅನ್ನಿಸ್ತೆ. ಅದು ಕಾಂಪ್ಯಾಕ್ಟ್ ಫೋನೇ ಬೇಕಪ್ಪ ಅಂತಂದರೆ ಬೇರೆ ಬ್ರ್ಯಾಂಡ್ಸ್ಗಳಿಗಿಂತ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದಾಯ್ತಾ. ಒಂದು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟನ್ನು ಹಾಕ್ಕೊಡ್ತಿದ್ದಾರೆ. ಕಾಂಪ್ಯಾಕ್ಟ್ ಫೋನ್ಸ್ಗಳಲ್ಲಿ ಇಂಥ ಚಿಪ್ಸೆಟ್ ಬ್ರ್ಯಾಂಡ್ಸ್ಗಳು ಆ್ಯಡ್ ಮಾಡೋದು ಕಷ್ಟ. ಬಾಕಿ 6.5 mAh ಬ್ಯಾಟ್ರಿ ಕೊಡ್ತಿದ್ದಾರೆ ಮತ್ತು ಸಖತ್ತಾಗುವಂಥ ಡಿಸ್ಪ್ಲೇ ಇದೆ. ಇದಕ್ಕಿಂತ ಮೇನ್ ಆಗಿ ಇಷ್ಟು ಕಾಂಪ್ಯಾಕ್ಟ್ ಫೋನ್ ಇರುವಂಥ ಬೇರೆ ಬೇರೆ ಕ್ಯಾಮ್ರಾ ಸೆನ್ಸರ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಫೋಟೋಸ್ ತೆಗಿಯಪ್ಪ ಫೋನ್ ಅಂತಂದರೆ ನಾನು ವಿವೋ ಈ X300 FE ಅಂತಲೇ ಕರಿಬಲ್ಲ. ಸೊ ಸ್ಕ್ರೀನ್ ಮೇಲೆ ಒಂದು ಸರ್ತಿ ನಿಮಗೆ ಎರಡೂ ಫೋನ್ಸ್ಗಳ ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀನಿ, X200 FE ಮತ್ತು X300 FEನಲ್ಲೇ. ಸೊ ಏನೆಲ್ಲ ಚೇಂಜಸ್ಗಳು ಆಗಿದೆ ಅಂತ ನೀವು ಸ್ಕ್ರೀನ್ ಮೇಲೆ ಬಾಕಿ ನೋಡ್ಕೊಂಡು ಫೀಚರ್ಸ್ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳಿ ಆಯಿತಾ. ಸೊ ಸಡನ್ನಾಗಿ ಫೋನ್ ಹೊಸದು, ಬೆಂಕಿ, ಲೆನ್ಸು, ಕಿಟ್ಟು ಏನೇನಂತ ಅಡ್ವರ್ಟೈಸ್ಮೆಂಟು ಅಥವಾ ಪೇಡ್ ಪ್ರಮೋಷನ್ಸ್ಗಳನ್ನ ನೋಡಿಬಿಟ್ಟು ಈ ಫೋನ್ಸ್ಗೆ ಕೈ ಹಾಕಿಬಿಡಿ ಅಂತ ಅನ್ಕೋತೀನಿ. X200 FE ಕೂಡ ಸಖತ್ತಾಗಿದೆ. ಇದು ಕೂಡ ಒಂದು ಲೆವೆಲಾಗಿ ಚೆನ್ನಾಗಿದ್ಬಿಟ್ಟು ಒಂದು ಅಪ್ಗ್ರೇಡ್ ಅನ್ನೋದಕ್ಕಿಂತ ಫಸ್ಟ್ ಟೈಮೇ ಬೆಂಕಿ ಫೋನ್ ವಿವೋ ಕ್ಯಾಮ್ರಾ ಬೇಕಪ್ಪ ಅಂತಂದರೆ ಇದನ್ನು ನೀವು ತೊಗೊಳ್ಬೋದು. ಸೊ ಇದಷ್ಟು ನನ್ನ ಈ ಫೋನ್ ಬಗ್ಗೆ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಾಕಿ ನಿಮ್ಮ ಒಪಿನಿಯನ್ಸ್ಗೆ, ನಿಮ್ಮ ನಾವು ಹೇಳಿರೋಂಥ ಆನೆಸ್ಟ್ ವೀಡಿಯೋಸ್ಗೆ ನಿಮ್ಮ ಫೀಡ್ಬ್ಯಾಕ್ಸ್ಗಳು ಅಥವಾ ಕಮೆಂಟ್ಸ್ಗಳು, ಸಪೋರ್ಟ್ ಏನಿದೆ ಕಮೆಂಟ್ ಬಾಕ್ಸ್ ಖಾಲಿನಿದೆ, ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಆನೆಸ್ಟ್ ಇವತ್ತು ಪ್ರಾಮಾಣಿಕ ರಿವ್ಯೂಸ್ ಒಂದಿಗೆ. ನೆಕ್ಸ್ಟ್ ಒನ್. ನಮಸ್ಕಾರ.